ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ ಫೈನಾನ್ಸ್ ಕಂಪನಿಗಳ ಕಿರುಕುಳ. ಸಿಎಂ ಖಡಕ್ ಆದೇಶ ಕೊಟ್ಟರು, ನೋಟಿಸ್ ಕೊಟ್ಟು ಟಾರ್ಚರ್. ಹಸು ಮಾರಿದ್ರೂ ತೀರದ ಸಾಲ, ವೃದ್ಧ ದಂಪತಿ ಕಣ್ಣೀರು. ಇದೆಲ್ಲವನ್ನು ನೋಡೋಣ ಫೈನಾನ್ಸ್ ಕಿರುಕುಳ ನ್ಯೂಸ್ ಟಾಪ್ 9ನಲ್ಲಿ. ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಸಾವಿರಾರು ಜನ ನಲುಗಿ ಹೋಗಿದ್ದಾರೆ. ಬಲವಂತವಾಗಿ ಸಾಲ ವಸೂಲಿ ಮಾಡಿದ್ರೆ ಹುಷಾರ್ ಅಂತ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಕೊಟ್ಟಿದ್ರು. ದೂರು ಕೊಟ್ರೆ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ರು. ಅಷ್ಟರಲ್ಲಾಗಲೇ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲೇ ವೃದ್ಧ ರೈತರೊಬ್ಬರು ಸಾಲಗಾರರ ಕಾಟಕ್ಕೆ ಕಣ್ಣೀರು ಹಾಕ್ತಿದ್ದಾರೆ. ಎಲ್ಲರಿಗೂ ಪ್ರಚಾರ ಮುಟ್ಟಿಸಿದ್ರು ಕೂಡ ನಮಗೆ ಯಾವುದು ಪ್ರಯೋಜನ ಆಗಿಲ್ಲ. ಇದನ್ನು ತಾವಾರು ನಮಗೆ ಒಳ್ಳೇದು ಮಾಡಿ ಉಳಿಸೋದು ದಾರಿ ಮಾಡಿ. ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನ ಕೆ ಬೆಳತ್ತೂರು ಗ್ರಾಮದ ರೈತ ನಂಜಪ್ಪ ಟ್ರ್ಯಾಕ್ಟರ್ ಖರೀದಿಗಾಗಿ 5 ಲಕ್ಷ ಸಾಲ ತೆಗೆದುಕೊಂಡಿದ್ರು. 3 ಲಕ್ಷ ಸಾಲ ಮರುಪಾವತಿ ಮಾಡಿದ್ದಾರಂತೆ. ಆದ್ರೆ ಇನ್ನು 9 ಲಕ್ಷ ಕಟ್ಟಬೇಕು, 10 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟು ಟಾರ್ಚರ್ ಕೊಡ್ತಾ ಇದ್ದಾರಂತೆ. 5 ಲಕ್ಷದಲ್ಲಿ 3 ಲಕ್ಷ ಕಟ್ಟಿ ಇನ್ನು 2 ಲಕ್ಷ ಬ್ಯಾಲೆನ್ಸ್ ಇತ್ತು. ಈಗ 9 ಲಕ್ಷ 10 ಲಕ್ಷ ಕಟ್ಟಿ ಅಂದ್ಕೊಂಡು ನಮಗೆ ನೋಟಿಸ್ ಕೊಟ್ಟು ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು DC ಸಾಹೇಬ್ರಿಗೂ ಕೊಟ್ಟು ಮತ್ತೆ ಮಾದೇವಪ್ಪನವ್ರಿಗೂ ಕೊಟ್ಟು. ದಾವಣಗೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ವೃದ್ಧ ದಂಪತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕತ್ತಲಗೆರೆ ಗ್ರಾಮದ ರೇಣುಕಮ್ಮ ಅನಾರೋಗ್ಯದ ಕಾರಣ ಸಾಲ ಮಾಡಿದ್ರು. ಫೈನಾನ್ಸ್ ಕೊಟ್ಟವರ ಕಿರುಕುಳ ತಾಳದೆ ಹಸು ಮಾರಿ ಸಾಲ ತೀರಿಸಿದ್ರು. ಇದೀಗ ಮತ್ತೊಂದು ಸಾಲದ ಕಂತು ಕಟ್ಟೋದಕ್ಕೆ ಆಗ್ತಾ ಇಲ್ಲ. ದಿನ ಮನೆ ಬಳಿ ಬರುವ ಸಿಬ್ಬಂದಿ ಸಾಲ ಪಾವತಿಸುವಂತೆ ಹಿಂಸೆ ನೀಡ್ತಾ ಇದ್ದಾರೆ. ವೃದ್ಧ ದಂಪತಿ ಕಂಗೆಟ್ಟು ಹೋಗಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಕಲಿ ಗನ್ ತೋರಿಸಿ ಸಾಲ ವಸೂಲಿಗೆ ಇಳಿದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. L&T ಮೈಕ್ರೋ ಕಂಪನಿಯ ಮಾಜಿ ಸಿಬ್ಬಂದಿಯಾಗಿದ್ದ ರಾಜೇಶ್ ಅದೇ ಕಂಪನಿಯಲ್ಲಿ ಸಾಲ ಪಡೆದಿದ್ದ. ಆದರೆ 2 ರಿಂದ 3 ತಿಂಗಳಿನಿಂದ ಕಂತು ಕಟ್ಟಿರಲಿಲ್ಲ. ಈ ವೇಳೆ ಸಿಬ್ಬಂದಿಯ ಪುನೀತ್ ಅನ್ನೋರು ರಾಜೇಶ್ಗೆ ಕಾಲ್ ಮಾಡಿ ಸಾಲ ಮರುಪಾವತಿ ಮಾಡುವಂತೆ ಕೇಳಿದ್ದಾನೆ. ಇನ್ನು ನಾನು ಆಫೀಸ್ಗೆ ಬಂದು ಮಾತನಾಡ್ತೀನಿ ಅಂತ ರಾಜೇಶ್ ಮೈಕ್ರೋ ಕಂಪನಿಗೆ ಬರ್ತಾ ಇದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿಯಾಗಿದೆ. ಈ ವೇಳೆ ಪುನೀತ್ ಮಕ್ಕಳು ಆಡುವ ಗನ್ ತೆಗೆದು ರಾಜೇಶ್ ಎದೆಗೆ ಇಟ್ಟು ಬೆದರಿಕೆ ಹಾಕಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ SP ವಿಷ್ಣುವರ್ಧನ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅದು ನಕಲಿ ಗನ್, 2 ತಿಂಗಳ ಹಿಂದಿನ ವಿಡಿಯೋ ಅಂತ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೇ ಫೈನಾನ್ಸ್ ತೊಂದರೆ ಇದ್ರೆ ದೂರು ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪುನೀತ್ ಅನ್ನೋರು ಅವ್ರಿಗೆ ಮಕ್ಕಳಿಗೆ ತಗೊಂಡಿರೋ ಒಂದು ಟಾಯ್ ಗನ್ನು ಮತ್ತು ದುಡ್ಡನ್ನು ಎಣಿಸ್ತಾ ಇರ್ತಾರೆ. ನಂತರ ಮ್ಯಾನೇಜರ್ ಹೇಳೋದು ರಾಜೇಶ್ ಅವರು ಇದನ್ನು ಕಂಡು ವಿಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸಿದ್ರು ಅಂತ ಹೇಳ್ತಾರಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ. ಇನ್ನು ಫೈನಾನ್ಸ್ ಕಿರುಕುಳದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ತೊಂದರೆಗೆ ಒಳಗಾದವರು ದೂರು ಕೊಟ್ರೆ ಕ್ರಮ ಕೈಗೊಳ್ತೀವಿ ಅಂತ ಧೈರ್ಯ ತುಂಬಿದ್ದಾರೆ. ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ. DC ಆಫೀಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಗೃಹ ಸಚಿವ ಪರಮೇಶ್ವರ್ ಹೊಸ ಕಾನೂನು ಸೇರ್ಪಡೆ ಜೊತೆಗೆ ರಿಕವರಿ ಬಗ್ಗೆ ಚರ್ಚೆ ನಡೀತಾ ಇದೆ. RBI ಗೈಡ್ಲೈನ್ಸ್ ಪಾಲನೆ ಮಾಡಬೇಕು. ಇನ್ನೊಂದು ವಾರದಲ್ಲಿ ಹೊಸ ಕಾನೂನು ಜಾರಿ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಅದಕ್ಕೆ ಕಾನೂನು ಏನಾದರೂ ಬದಲಾವಣೆ ಮಾಡೋದಿದ್ರೆ ವಿ ವಿಲ್ ಡೂ ಇಟ್. ಹೊಸದಾಗಿ ಮಾಡೋದಕ್ಕೆ ಈಗ ಕೆಲವು ಕಾನೂನು ತರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಅದನ್ನು ಆರ್ಡಿನೆನ್ಸ್ ಮೂಲಕ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇಂದಿನ ಸಮಸ್ಯೆಗೆ ಕಾರಣವೇ ಸಿಎಂ ಸಿದ್ದರಾಮಯ್ಯ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಾಲ ಮನ್ನಾ ಮಾಡುತ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಆದ್ರೆ ಸಾಲ ಮನ್ನಾ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಮಸ್ಯೆ ಯಾಕೆ ಕುಲ್ಬೋಣ ಆಯಿತು? ಸಿದ್ದರಾಮಯ್ಯನವರು ಚುನಾವಣೆಯವ್ರಿಗೆ ಏನು ಹೇಳಿದ್ರು, ನಾ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. ಸಾಲ ಮನ್ನಾ ಮಾಡಲಿಲ್ಲ. ಅವ್ರಿಗೇನು ಅನಿಸ್ಬಿಡ್ತು, ಹೆಂಗಾದ್ರೂ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಾರೆ ಮನ್ನಾ ಮಾಡ್ತಾರ್ತೆ, ನಾವ್ಯಾಕೆ ತುಂಬೋಣ ಅಂತೇಳಿ ಅವ್ರಿಗೆ ಗಟ್ಟಿ ಹಾಕಿ ಕೊಡ್ತರು. ಈಗ ಅದೆಲ್ಲ ವಜೆ ಹಾಕುತ್ತೈತಿ. ಇದಕ್ಕೆ ದೊಡ್ಡ ಕಾರಣನೇ ಸಿದ್ದರಾಮಯ್ಯನವರು. ಇತ್ತ ಸಿಎಂ ಎಚ್ಚರಿಕೆ ಬಳಿಕ ಗದಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ರಿಕವರಿ ಸಿಬ್ಬಂದಿ ಜೊತೆ ಮೀಟಿಂಗ್ ಮಾಡಿ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸಾಲ ವಸೂಲಿಗಾಗಿ ಮತ್ತೊಂದಕ್ಕಾಗಿ ಸಾಲ ಕೊಡುವಾಗಲೂ ಮತ್ತು ವಾಪಸ್ ಪಡೆದುಕೊಳ್ಳುವಾಗಲೂ ವಸೂಲಿ ಮಾಡುವಾಗಲೂ ಕೂಡ ಕಾನೂನು ಬಾಹಿರವಾದ ಯಾವುದೇ ಮಾರ್ಗಗಳನ್ನು ಅನುಸರಿಸಬಾರ್ದು ಅಂತೇಳಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ.